ಉಡುಪಿ ಜಿಲ್ಲೆ ಧಾರ್ಮಿಕ ನೆಲೆವೀಡು. ಕರ್ನಾಟಕದ ಪಶ್ಚಿಮ ಕರಾವಳಿಯಲ್ಲಿರುವ ಉಡುಪಿ ಜಿಲ್ಲೆಯು ಧಾರ್ಮಿಕ ಮಹತ್ವ, ಅದ್ಭುತ ಕಡಲ ತೀರಗಳು ಮತ್ತು ವಿಶಿಷ್ಟ ಸಸ್ಯಾಹಾರಿ ಪಾಕಶಾಲೆಯಿಂದಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಈ ನಗರವು ಶ್ರೀಕೃಷ್ಣ ಮಠದ ಕೇಂದ್ರವಾಗಿದ್ದು, ಇದು ದ್ವೈತ ಸಿದ್ಧಾಂತದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ಕ್ಷೇತ್ರವಾಗಿದೆ. ಉಡುಪಿಯು ದಕ್ಷಿಣ ಭಾರತದ ಖಾದ್ಯಗಳಾದ ಮಸಾಲೆ ದೋಸೆಯಂತಹ ಆಹಾರಗಳನ್ನ ಜಗತ್ತಿಗೆ ಪರಿಚಯಿಸಿದ ಉಡುಪಿ ಊಟ ಪದ್ಧತಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಪ್ರಧಾನ ಆಹಾರವಾಗಿ ಅಕ್ಕಿ ರೊಟ್ಟಿ, ನೀರು ದೋಸೆ, ಗಂಜಿ ಹಾಗೂ ಮೀನಿನ ವಿವಿಧ ಖಾದ್ಯಗಳು ಮುಖ್ಯವಾಗಿದೆ. ವಿಶೇಷವಾಗಿ ಸಸ್ಯಾಹಾರಿ ಖಾದ್ಯಗಳಲ್ಲಿ ಕೊಟ್ಟಿಗೆ, ಬನ್ಸ್ ಮತ್ತು ಮಟ್ಟುಗುಳ್ಳದ ಬಳಕೆಯು ಸಾಮಾನ್ಯವಾಗಿದೆ. ಇಲ್ಲಿನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಮಲ್ಬೆ ಕಡಲ ತೀರದ ಸಮೀಪವಿರುವ ವಿಶಿಷ್ಟ ಭೂವೈಜ್ಞಾನಿಕ ರಚನೆಯಾದ ಸೇಂಟ್ ಮೇರೀಸ್ ದ್ವೀಪ ಮತ್ತು ಕಾಪು ಹಾಗೂ ಮರವಂತೆ ಬೀಚ್ಗಳು ಕೂಡ ಸೇರಿವೆ. ಉಡುಪಿ ಜಿಲ್ಲೆಯ ವ್ಯಾಪ್ತಿಯು ಕರಾವಳಿ ಮತ್ತು ಮಲೆನಾಡಿನ ಭಾಗಗಳನ್ನು ಒಳಗೊಂಡಿದೆ. ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳು ತಮ್ಮ ಸುಂದರ ಮರವಂತಿ ಕಡಲ ತೀರ, ಕೋಡಿ ಕಡಲ ತೀರ ಮತ್ತು ಸಾಂಪ್ರದಾಯಿಕ ಮೀನುಗಾರಿಕೆಗೆ ಪ್ರಸಿದ್ಧವಾಗಿವೆ. ಈ ಭಾಗದಲ್ಲಿ ಕುಂದಾಪುರ ಕನ್ನಡ ಎಂಬ ವಿಶಿಷ್ಟ ಉಪಭಾಷೆ ಬಳಕೆಯಲ್ಲಿದೆ. ಕಾರ್ಕಳ ಮತ್ತು ಹೊಸದಾಗಿ ರೂಪುಗೊಂಡ ಹೆಬ್ರಿ ತಾಲೂಕುಗಳು ಮಲೆನಾಡಿನ ಭಾಗಕ್ಕೆ ಹತ್ತಿರವಾಗಿದ್ದು, ಇವು ಐತಿಹಾಸಿಕ ಬಸದಿಗಳು, ಕಾರ್ಕಳದ ಗೊಮ್ಮಟೇಶ್ವರ ಮತ್ತು ಪ್ರಶಾಂತ ನೈಸರ್ಗಿಕ ತಾಣಗಳಿಗೆ ಹೆಸರುವಾಸಿಯಾಗಿವೆ. ಕಾಪು ತಾಲೂಕು ಅದರ ಶತಮಾನದ ಹಳೆಯ ದೀಪಸ್ತಂಭ ಮತ್ತು ಕಡಲ ತೀರಗಳಿಗೆ ಪ್ರಸಿದ್ಧವಾಗಿವೆ. ಒಟ್ಟಾರೆಯಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳು ತಮ್ಮದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದು ಶ್ರೀಮಂತವಾಗಿವೆ.